ಪ್ರೈಸ್ ಲಾರ್ಡ್. ದೇವರತೆ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನ್ ಬರೆದ ಸುವಾರ್ತೆ 21ನೇ ಅಧ್ಯಾಯ 6ನೇ ವಾಕ್ಯ. ಆತನು ಅವರಿಗೆ, ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು. ಅವರು ಹಾಗೆ ಬೀಸಿದಾಗ ಮೀನುಗಳು ಬಹಳ ಹೆಚ್ಚಾಗಿ ಸಿಕ್ಕಿದ್ದರಿಂದ ಬಲೆಯನ್ನು ಎಳೆಯುವುದಕ್ಕೆ ಆಗದೆ ಹೋಯಿತು. ಯೇಸುಸ್ವಾಮಿ ತನ್ನ ಮರಣದ ಮೂಲಕ 3ನೇ ದಿನದಲ್ಲಿ ಮೃತ್ಯುಂಜಯನಾದಂತಹ ಸಂದರ್ಭದಲ್ಲಿ ಯೇಸುಸ್ವಾಮಿಯ ಶಿಷ್ಯರುಗಳು ಭಯಭ್ರಾಂತರಾಗಿ ವಿವಿಧ ಕಡೆಗಳಲ್ಲಿ ಇದ್ದಾರೆ. ಆ ಸಮಯದಲ್ಲಿ ಯೇಸು ಅವರಿಗೆ ಪ್ರತ್ಯಕ್ಷನಾಗಿ ಅವರ ಸಂಗಡ ಮಾತನಾಡ್ತಾರೆ. ನಿಮಗೆ ಸಮಾಧಾನವಾಗಲಿ ಎಂಬುದಾಗೆಲ್ಲ ಮಾತಾಡ್ತಾರೆ. ಅವರು ಧೈರ್ಯವಾಗ್ತಾರೆ. ಆದರೆ ಅದರ ಮಧ್ಯದಲ್ಲಿ ನೆಕ್ಸ್ಟ್ ಏನು, ವಾಟ್ ನೆಕ್ಸ್ಟ್ ಎಂಬ ಒಂದು ಪ್ರಶ್ನೆ ಶಿಷ್ಯರಲ್ಲೇ ಹುಟ್ಟುತ್ತೆ. ಯೇಸು ಆಗಾಗ ಬರ್ತಾರೆ, ನೋಡ್ತಾರೆ, ಚೆನ್ನಾಗಿದ್ದೀರಾ, ಹೇಗಿದ್ದೀರಾ ಅಂತ ಹೇಳಿ ಮಾತಾಡ್ಕೊಂಡು ಹೋಗ್ತಾರೆ. ಬಟ್ ಇವರಿಗೊಂದು ಭಯ ಇದೆ. ಜನರ ಮಧ್ಯದಲ್ಲಿ ಹೋಗುವುದಕ್ಕಾಗಿ ಜನರು ಏನು ನಮ್ಮನ್ನು ಅಂದ್ಕೊಳ್ತಾರೆ ಅನ್ನೋ ಯೋಚನೆ ಇದೆಲ್ಲ ಇರುವಂಥ ಸಮಯದಲ್ಲಿ ನೆಕ್ಸ್ಟ್ ಏನು, ನಮ್ಮ ಸೇವೆ ಹೇಗೆ, ಯಾವ ರೀತಿ ಮುಂದುವರಿಬೇಕು ಎಂಬುದು ಅವರಲ್ಲಿ ಒಂದು ಕನ್ಫ್ಯೂಷನ್ ಉಂಟು ಮಾಡುತ್ತೆ. ಹೀಗೆ ಕನ್ಫ್ಯೂಷನ್ ಉಂಟು ಮಾಡಿದಂತಹ ಸಂದರ್ಭದಲ್ಲಿ ಅವರು ಒಂದು ಕಡೆ ಕೂಡಿರುವಂತಹ ಸಮಯದಲ್ಲಿ 21ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದ್ತಾ ಬಂದಾಗ ಹೆಚ್ಚು ಕಡಿಮೆ 7 ಜನ ಶಿಷ್ಯರು ಅಲ್ಲಿ ಒಟ್ಟಿಗೆ ಕೂತಿದ್ದಾರೆ. 7 ಜನ ಇದ್ದಾರೆ. 2ನೇ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ಆಗ ಎಲ್ಲರೂ ಮುಖ ನೋಡ್ತಾ ಇದ್ದಾರೆ. ನೆಕ್ಸ್ಟ್ ಏನು ಮಾಡೋಣ ಎಂಬ ಒಂದು ಕನ್ಫ್ಯೂಷನಲ್ಲಿ ಅವರಿರುವಂಥ ಸಮಯದಲ್ಲಿ ಸೀಮೋನ್ ಪೇತ್ರ ಹೆಚ್ಚು ಕಡಿಮೆ ನಮಗೆ ಗೊತ್ತಿರುವ ಹಾಗೆ ಅವನೆಲ್ಲರಿಗೂ ಒಬ್ಬ ನಾಯಕನಾಗಿದ್ದಾನೆ, ಲೀಡರ್. ಸೀಮೋನ್ ಪೇತ್ರನ ಮುಖವನ್ನು ಎಲ್ಲರೂ ನೋಡ್ತಾ ಇದ್ದಾಗ ಸೀಮೋನ್ ಪೇತ್ರ ಹೇಳ್ತಾನೆ, ನಾನು ಮೀನು ಹಿಡಿಯೋದಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ. ತಕ್ಷಣ ಬಾಕಿ 6 ಜನ ಹೇಳ್ತಾರೆ, ನಾವು ನಿಮ್ಮ ಸಂಗಡ ಬರ್ತೀವಿ. ಏಕೆಂದರೆ ನಾಯಕ ಏನು ಮಾಡ್ತಾನೋ ಅದನ್ನೇ ಅವನ ಶಿಷ್ಯರುಗಳು ಸಹ ಮಾಡ್ತಾರೆ. 6 ಜನ ಹೇಳ್ತಾರೆ, ನಾವು ನಿನ್ನ ಹಿಂದೆ ಬಂದುಬಿಡ್ತೀವಿ, ನಾವು ಮೀನು ಹಿಡಿಯೋದಕ್ಕೆ ಬರ್ತೀವಿ. ತಕ್ಷಣ ಅವರು ಮೀನು ಹಿಡಿಯೋಕ್ಕೆ ಅಂತ ಹೋಗ್ತಾರೆ. ಆದರೆ ಆ ರಾತ್ರಿ ಒಂದು ಮೀನು ಅವರಿಗೆ ಸಿಗಲಿಲ್ಲ. ಲೂಕ 5ನೇ ಅಧ್ಯಾಯದಲ್ಲಿ ಇದೇ ರೀತಿ ಒಂದು ಸಂದರ್ಭವನ್ನು ನಾವು ನೋಡ್ತೀವಿ. ರಾತ್ರಿ ಎಲ್ಲ ಕಷ್ಟಪಟ್ಟು ಒಂದು ಮೀನು ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಯೇಸು ಬಂದು ಅವರಿಗೆ ಉಪದೇಶ ಮಾಡಿ ಯೇಸು ಹೇಳಿದಂತಹ ಜಾಗದಲ್ಲಿ ಬಲೆಯನ್ನು ಹಾಕಿದಾಗ ಅವರಿಗೆ ಮೀನು ಸಿಕ್ಕಿದ್ದು. ಅಲ್ಲಿಂದ ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡ್ತೇನೆ ಅಂತ ಹೇಳಿ ಯೇಸು ಅವರನ್ನು ಮುಂದುವರಿಸ್ಕೊಂಡು ಬಂದದ್ದು ಎಲ್ಲ ಅವರಿಗೆ ಗೊತ್ತಿದೆ. ಈ ಸಮಯ ಮತ್ತೊಂದು ಸಾರಿ ಅದೇ ರೀತಿಯ ಒಂದು ಸನ್ನಿವೇಶಕ್ಕೆ ಸಿಲುಕಿಬಿಟ್ರು. ಆ ರಾತ್ರಿ ಏನೂ ಹಿಡಿದಿಲ್ಲ. ಅನೇಕರು ಅನೇಕ ರೀತಿಯ ಅಭಿಪ್ರಾಯಗಳನ್ನ ಹೇಳ್ತಾರೆ. 3.5 ವರ್ಷಗಳ ಕಾಲ ಮೀನು ಹಿಡಿಯದೇ ಇದ್ದದರಿಂದ ಬಲೆ ಬೀಸೋದು ಮರ್ತೋಯ್ತು ಅಂತನೋ ಅಥವಾ ಯಾವ ರೀತಿ ಬಲೆ ಬೀಸಬೇಕು ಅಂತ ಗೊತ್ತಿಲ್ಲ, ಏನೇನೋ ಡಿಫ್ರೆಂಟ್ ಒಪಿನಿಯನ್ಸ್ ಹೇಳ್ತಾರೆ. ಅದು ಏನಾರೋ ಇರಲಿ, ಆದರೆ ಆ ರಾತ್ರಿ ಇವ್ರಿಗೇನು ಸಿಕ್ಕಲಿಲ್ಲ. ಆ ರಾತ್ರಿ ಬಹಳ ನಿರಾಶರಾಗಿ ಅವರು ನಿಂತಿದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಬೆಳಗಾಗ್ತಾ ಇದೆ. ಬೆಳಗ್ಗೆ ಆದರೂ ಸಹ ಅವ್ರಿಗೊಂದು ಮೀನು ಸಿಕ್ಕಿಲ್ಲ. ಆದರೆ ಯೇಸು ಅಲ್ಲಿ ನಿಂತ್ಕೊಂಡು, ಮಕ್ಕಳಿರ ಊಟಕ್ಕೇನು ಇಲ್ವಾ ಅಂತ ಕೇಳ್ತಾರೆ. ಯೇಸು ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ಇದು ಯೇಸು ಅನ್ನೋದನ್ನು ಅವ್ರಿಗೆ ಗೊತ್ತಾಗಲೇ ಇಲ್ಲ. ಊಟಕ್ಕೇನು ಇಲ್ವಾ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಸ್ವಾಮಿ ಏನೂ ಇಲ್ಲ ಸ್ವಾಮಿ, ಯಾಕಂದರೆ ರಾತ್ರಿ ಎಲ್ಲ ಕಷ್ಟಪಟ್ವಿ, ನಮಗೆ ಏನೂ ಸಿಕ್ಕಲಿಲ್ಲ. ಆದರೆ ಯೇಸು ಅವ್ರಿಗೆ ಹೇಳ್ತಾ ಇದ್ದಾರೆ, ನೀವು ಬಲಗಡೆಯಲ್ಲಿ ಬಲೆ ಬೀಸಿದರೆ ನಿಮಗೆ ಮೀನು ಸಿಗುತ್ತೆ, ಬಲಗಡೆಯಲ್ಲಿ ಬಲೆ ಬೀಸಿದ್ರೆ ನಿಮಗೆ ಮೀನು ಸಿಗುತ್ತೆ ಅಂತ ಹೇಳಿದಾಗ ಅವರು ಹಾಗೆ ಬೀಸ್ತಾರೆ. ಬೀಸಿದ ತಕ್ಷಣ ಅವರಿಗೆ ಹೆಚ್ಚಾಗಿ ಮೀನು ಸಿಕ್ಬಿಡುತ್ತೆ, ಬಹಳ ಹೆಚ್ಚಾಗಿ ಮೀನು ಸಿಗುತ್ತೆ. 2 ಕಾರ್ಯಗಳನ್ನು ಇಲ್ಲಿ ನಾವು ಗಮನಿಸಬೇಕು. ಒಂದು, ಯೇಸುವನ್ನು ಬಿಟ್ಟು ನಾವು ಏನಾದರೂ ಮಾಡೋಕ್ಕೋದ್ರೆ ನಾವು ಸಕ್ಸಸ್ ಆಗೋದಿಲ್ಲ, ನಾವಲ್ಲಿ ಜಯಶಾಲಿಗಳಾಗಲ್ಲ, ನಾವು ಸೋತು ಹೋಗ್ತೀವಿ. 2ನೇದು, ಯೇಸುವಿನ ಮಾತಿಗೆ ವಿಧೇಯರಾದರೆ ಅಲ್ಲಿ ಸಕ್ಸಸ್ ಇದೆ. ಯೇಸುವನ್ನು ಹಿಂಬಾಲಿಸುವಾಗ ಅಲ್ಲಿ ಯಶಸ್ಸು ಸಿಗ್ತದೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಯಶಸ್ಸನ್ನು ಪಡೆಯುವುದಕ್ಕಾಗಿ, ಸಕ್ಸಸ್ಸನ್ನು ಹೊಂದಿಕೊಳ್ಳುವುದಕ್ಕಾಗಿ,
ಮನುಷ್ಯರಾದಂತಹ ನಾವು ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡ್ತೀವಿ, ಅನೇಕ ರೀತಿಯ ಸಂಗತಿಗಳನ್ನು ಮಾಡ್ತೀವಿ. ಆದರೆ ದೇವರ ವಾಕ್ಯ ಹೇಳ್ತದೆ, ನೀನು ಸಕ್ಸಸ್ ಹೊಂದಬೇಕಾ, ಅದಕ್ಕಿರುವಂತಹ ಒಂದೇ ಒಂದು ಮಾರ್ಗ ಅಂತ ಹೇಳಿದ್ರೆ ನೀನು ಯೇಸುವನ್ನು ಹಿಂಬಾಲಿಸಬೇಕು, ಯೇಸುವಿನ ಮಾತಿಗೆ ವಿಧೇಯನಾಗಬೇಕು. ಈ ಬೆಳಗ್ಗೆ ಕರ್ತನಿಗೆ ಹೇಳೋಣ, ಸ್ವಾಮಿ ನಾನು ನಿನ್ನ ಮಾತಿಗೆ ವಿಧೇಯನಾಗ್ತೀನಿ. ಯೇಸು ಸ್ವಾಮಿಯ ಆ ಸಾನ್ನಿಧ್ಯವನ್ನು ಬಿಟ್ಟು ನಾವು ಹೋದರೆ ನಮ್ಮ ಜೀವಿತದಲ್ಲಿ ಸಕ್ಸಸ್ ಆಗುವುದಕ್ಕೆ ಸಾಧ್ಯವಿಲ್ಲ. ಇವರು ತಿಳಿದುಕೊಂಡ್ರು, ನಾವು ಮೀನು ಹಿಡಿತಾ ಇದ್ದೀವಿ, ಮೀನು ಹಿಡಿಯೋಕ್ಕೆ ಗೊತ್ತು, ನಾವು ಮೀನು ಹಿಡಿಯೋಣ, ಮೀನು ಹಿಡಿದು ಜೀವನ ಮಾಡೋಣ. ಆದರೆ ಯೇಸು ಅವರ ಕುರಿತಾಗಿ ತಿಳ್ಕೊಂಡಿರೋದು ಬೇರೊಂದು ರೀತಿಯಲ್ಲಿ. ಯೇಸು ಅವರನ್ನು ಕರೆದಿರೋದು ಬೇರೊಂದು ಉದ್ದೇಶಕ್ಕೋಸ್ಕರ. ಇದು ಸಹ ದೇವರು ನಿನ್ನನ್ನು ಕರೆದಿರುವಂಥ ಉದ್ದೇಶ ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿದ್ರೆ ಅದು ಫೇಲ್ಯೂರ್ ಆಗ್ತದೆ. ಕರ್ತನಲ್ಲಿ ಆಶ್ರಯಿಸಿ ಕರ್ತನ ಚಿತ್ತಕ್ಕೆ ವಿಧೇಯರಾಗಿ ಮುಂದೆ ಸಾಗುವುದಕ್ಕೆ ದೇವರು ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರತಿಯೊಬ್ಬೊಬ್ಬರನ್ನ ಕರ್ತನೆ ನೀನು ಆಶೀರ್ವಿಸು. ನಿನ್ನ ಕೃಪೆಯ ಮರೆಯಲ್ಲಿ ದೇವರೇ ಅವರನ್ನು ಮರೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅಪ್ಪ, ನಮ್ಮ ಜೀವಿತದಲ್ಲಿ ನಿನ್ನಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.